ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನಾನು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮ ಚಾನಲಲ್ಲಿ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಈ ವಿಡಿಯೋದಲ್ಲಿ 2 ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಒಂದು ಬ್ಲೂ ಟೀ ಶಂಖಪುಷ್ಪದ್ದು, ಇನ್ನೊಂದು ದಾಸವಾಳದ ಜ್ಯೂಸ್. ಇದೆರಡರಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಹಾಗಾಗಿ ಈ ವಿಡಿಯೋನ ಮೊದಲಿಂದ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಬ್ಲೂ ಟೀ ರೆಸಿಪಿ ನೋಡುವ ಅಲ್ಲ. ನಾನಿಲ್ಲಿ ಮನೆಯಲ್ಲೇ ಆದ ಫ್ರೆಶ್ ಶಂಖಪುಷ್ಪದ ಹೂವನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಬಲೆ ಎಲ್ಲ ಇರ್ತದೆ. ಅದಕ್ಕಾಗಿ ಒಂದು ಪಾತ್ರೆಗೆ ಬಿಸಿ ಮಾಡಿದ ನೀರನ್ನು ಹಾಕ್ಕೊಳ್ಬೇಕು. ಅದಕ್ಕೆ ತೊಳ್ಕೊಂಡ ಹೂಗಳನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದರ ಬಣ್ಣ ಎಲ್ಲ ನೀರಲ್ಲಿ ಬಿಡ್ತದೆ. ಇದನ್ನು ನಾನಿಲ್ಲಿ 2 ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಕೂಡ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕಿದಾಗ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ? ಇದನ್ನು ಹೀಗೆ ಬೇಕಾದರೂ ಕುಡಿಬೋದು, ಅಥವಾ ಇದಕ್ಕೆ ಸಕ್ಕರೆ ಬೇಡದವರು ಬೆಲ್ಲ ಅಥವಾ ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು. ಇದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಹಾಗಾಗಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಶಂಖಪುಷ್ಪದ ಡ್ರೈ ಹೂಗಳು ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಕೂಡ ಸಿಗ್ತದೆ. ಇದನ್ನು ಗ್ರೀನ್ ಟೀ ಮಾಡುವಾಗ 1-2 ಹೂಗಳನ್ನು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದರ ಗಿಡ ಎಲ್ಲಾದರೂ ಸಿಕ್ಕಿದ್ರೆ ಮನೆಯಲ್ಲಿ ನೆಟ್ಟು ಬೆಳೆಸಿ, ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಹಾಗೆ ಬೇಕಾದಾಗ ಹೂಗಳನ್ನು ಉಪಯೋಗಿಸಿಕೊಳ್ಳಬಹುದು. ಈಗ ಸೆಕೆಂಡ್ ರೆಸಿಪಿ ದಾಸವಾಳದ ಜ್ಯೂಸ್. ಅದಕ್ಕಾಗಿ ನಾವು ತೋಟಕ್ಕೆ ಹೋಗಿ 4-5 ದಾಸವಾಳವನ್ನು ಕೀಳ್ಕೊಂಡು ಬಂದ್ವಿ. ದಾಸವಾಳ ಹೂವು ಎಲ್ಲರಿಗೂ ಸುಲಭವಾಗಿ ಸಿಗುವಂಥದ್ದು, ಹಾಗಾಗಿ ಇದನ್ನೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಹೂವಿನ ಎಸಳನ್ನು ಬಿಡಿಸ್ಕೊಳ್ಬೇಕು. ಎಸಳು ಮಾತ್ರ ನಮಗೆ ಇದಕ್ಕೆ ಬೇಕಾದದ್ದು, ಬಾಕಿ ಏನು ಬೇಡ. ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ತೊಳ್ಕೊಂಡ ದಾಸವಾಳದ ಎಸಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಕಲರ್ ಬಿಡುವ ತನಕ. ನೋಡಿ, ಸ್ವಲ್ಪನೇ ಬಣ್ಣ ಬಿಡ್ತಾ ಇದೆ ನೋಡಿ. ಈಗ ಹೂವಿನ ಬಣ್ಣ ಪೂರ್ತಿಯಾಗಿ ಬಿಟ್ಟಿದೆ. ಈಗ ದಾಸವಾಳದ ಎಸಳನ್ನು ನಾವಿದ್ರಿಂದ ತೆಗಿಬೇಕು. ನೋಡಿ, ಎಲ್ಲ ಕಲರ್ ಹೇಗೆ ಚೆಂದ ಬಿಟ್ಟಿದೆ ಅಂತ. ಈಗ ಒಂದು ಗ್ಲಾಸಿಗೆ 3-4 ಚಮಚ ಶುಗರ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ದಾಸವಾಳದ ಹೂವಿನ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನೊಂದ್ಸಲ ಮಿಕ್ಸ್ ಮಾಡಿದಾಗ ಪೂರ್ತಿಯಾಗಿ ಬಣ್ಣ ಚೇಂಜ್ ಆಗ್ತಾ ಇದೆ ನೋಡಿ. ಇದನ್ನು ಹೀಗೆ ಕುಡಿಬೋದು. ಇದು ದೇಹಕ್ಕೆ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ, ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.